ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಎಷ್ಟು ಮುಖ್ಯನೋ ಒಬ್ಬಟ್ಟಿನ ಸಾರು ಕೂಡ ಅಷ್ಟೇ ಮುಖ್ಯ. ನಾವು ಇವತ್ತು ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಮೊದಲಿಗೆ ಒಂದು ಪ್ಯಾನ್ಗೆ ಒಣಮೆಣಸಿನ್ಕಾಯಿನ ಹಾಕೋಬೇಕು. ನಾನಿಲ್ಲಿ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೊಂದು 7 ಗುಂಟೂರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕೊಂಡು ರೋಸ್ಟ್ ಮಾಡ್ಕೋಬೇಕು. ನಿಮಗೆ ಬೇಕಿರೋ ಅಷ್ಟು ಖಾರಕ್ಕೆ ತಕ್ಕನಾಗಿ ಮೆಣಸಿನ್ಕಾಯಿ ಅಳತೆ ತಗೊಳ್ಳಿ. ಇದು ರೋಸ್ಟ್ ಆದಮೇಲೆ ತೆಗೆದಿಟ್ಕೊಂಡು ಇದಕ್ಕೆ 1.5 ಸ್ಪೂನ್ ಜೀರಿಗೆ ಮತ್ತೊಂದು ಅರ್ಧ ಸ್ಪೂನ್ ಮೆಣಸನ್ನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಹೀಗೆ ರೋಸ್ಟ್ ಮಾಡ್ಕೋಬೇಕು. ಮೆಣಸು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಮತ್ತಿಲ್ಲಿ 1 ಕಡ್ಡಿ ಕರಿಬೇವು, ಇದನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು. ಈಗ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಅರ್ಧ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕೊಂಡು ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಇದು ಬಣ್ಣ ಚೇಂಜ್ ಆದ್ಮೇಲೆ ಇದನ್ನ ತೆಗೆದಿಟ್ಕೊಂಡ್ರೆ ರೋಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗತ್ತೆ. ಈಗ ಈ ಬೇಳೆ ಕಟ್ಟು ಏನಿತ್ತು ಅದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ಹಾಕಿ ತೆಗೆದಿಟ್ಕೊಂತಿದ್ದೀನಿ. ಅದು ಸ್ವಲ್ಪ ಮೆತ್ತಗಾಗತ್ತೆ ಹಾಗಾಗಿ. ಈಗ ಒಬ್ಬಟ್ಟಿನ ಹೂರ್ಣ ರುಬ್ಬಿರೋ ಅಂತ ಸೇಮ್ ಜಾರ್ಗೆನೆ ನಾನು ರೋಸ್ಟ್ ಮಾಡ್ಕೊಂಡಿರೋಂಥ ಎಲ್ಲಾ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಇದ್ರ ಜೊತೆ ಒಂದು ಸಣ್ಣ ಕಪ್ಪಲ್ಲಿ ಹಸಿ ಕಾಯಿ ತುರಿನ ಹಾಕೊಂಡಿದ್ದೀನಿ. ಇದ್ರ ಜೊತೆ 1 ಟೊಮೆಟೊನ ಹಾಕೋತಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಗ್ಲೇ ನೆನೆಸಿರೋ ಅಂತ ಹುಣಸೆ ಹಣ್ಣು ಮತ್ತು ತೆಗೆದಿಟ್ಕೊಂಡಿರೋ ಅಂತ ಬೇಳೆನ ಹಾಕೊಂಡು ರುಬ್ಕೋಬೇಕು. ಈಗ ರುಬ್ಬಾಗಿದೆ. ಈ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರ್ಗೆ. ಇದರಲ್ಲಿ ಫ್ರಂಟ್ ಆ್ಯಂಗಲ್ದು ಕ್ಲಿಪ್ ಮಿಸ್ ಆಗೋಗಿದೆ, ಹಾಗಾಗಿ ಈ ಆ್ಯಂಗಲ್ದು ಕ್ಲಿಪ್ ಹಾಕಿದ್ದೀನಿ. ಇಲ್ಲಿ ಮೊದಲಿಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಇನ್ನರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಇಲ್ಲಿ ಈರುಳ್ಳಿ ಬಣ್ಣ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದಾದ್ಮೇಲೆ ರುಬ್ಬಿರೋ ಅಂತ ಮಸಾಲೆನ ಹಾಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ಆ ಬೇಳೆ ಕಟ್ಟಿತ್ತಲ್ವಾ ಅದನ್ನೇ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನ ಹಾಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಕ್ ಬಿಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದೊಂದು 2 ರೌಂಡ್ ಕುದಿ ಬಂದಾದ್ಮೇಲೆ ನಾವೀಗ ಇದಕ್ಕೆ ತುರ್ಕೊಂಡಿರೋ ಅಂತ ಕಾಯಿನ ಹಾಕೊಳ್ಳೋಣ. ಇದು ಹತ್ತಿರ 1.5 ಸ್ಪೂನ್ ಇದೆ ಅಷ್ಟೇ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರ್ ಆಲ್ಮೋಸ್ಟ್ ರೆಡಿ ಆಗುತ್ತೆ. ಈಗ ಒಂದು ಕುದಿ ಬಂದರೆ ಸಾಂಬಾರ್ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ. ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ. ನೋಡಿದ್ರಲ್ಲ ಈ ರೆಸಿಪಿ. ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.